ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಬುರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪಟಿಯನ್. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಈ ಕ್ಲಾಸಲ್ಲಿ ನಾವು AOC ಅಥವಾ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ನಲ್ಲಿ ಕೆಲವು ಪೋಸ್ಟ್ಗಳಿಗೆ ಬಿಟ್ಟಿರುವ ವೇಕೆನ್ಸಿಗಳ ಬಗೆಗಿನ ಕ್ಲಾಸ್ ಇದಾಗಿರುತ್ತೆ. AOC ಅಥವಾ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅನ್ನೋದು ಇದೊಂದು ಆರ್ಮಿಯ ಬ್ರಾಂಚ್. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಇಂಡಿಯನ್ ಆರ್ಮಿಗೆ, ನೇವಿಗೆ ಮತ್ತು ಏರ್ಫೋರ್ಸ್ಗೆ ಲಾಜಿಸ್ಟಿಕಲ್ ಮತ್ತು ಮಟೀರಿಯಲ್ ಸಪೋರ್ಟ್ ನ ಒದಗಿಸುತ್ತೆ. ವಾರ್ ಟೈಮಲ್ಲೂ ಒದಗಿಸುತ್ತೆ ಮತ್ತು ಪೀಸ್ ಟೈಮಲ್ಲೂ ಒದಗಿಸುತ್ತೆ. ಯಾವ ರೀತಿ ಅಂತ ನೀವು ಪೋಸ್ಟ್ಗಳನ್ನು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಎಕ್ಸಾಮ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ, ಯಾರ್ಯಾರು ಎಲಿಜಿಬಲ್ ಇದಿರೋ ಅವರು. ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಡೋಣ. ಲಾಸ್ಟ್ ಇಯರ್ ಜನವರಿ 14 ಇದೆ. ಸೊ ಆರಾಮಾಗಿ ಹಾಕಿ. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ಆಲ್ ಪೋಸ್ಟ್ಸ್ ಆರ್ ವೇಕೆನ್ಸೀಸ್ ಹ್ಯಾವ್ ಆಲ್ ಇಂಡಿಯಾ ಸರ್ವಿಸ್ ಲಯಬಿಲಿಟಿ ಅಂಡ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ವಿಲ್ ಬಿ ಅಂಡರ್ ಪ್ರೊಬೇಷನರಿ ಪೀರಿಯಡ್ ಫಾರ್ 2 years. ಸೊ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಓಕೆ, ಮೊದಲನೇ ಪೋಸ್ಟ್ ಮಟೀರಿಯಲ್ ಅಸಿಸ್ಟೆಂಟ್. ಅನ್ರಿಸರ್ವ್ ಕ್ಯಾಟಗರಿಗೆ 10 ಪೋಸ್ಟ್ ಇವೆ, 10 ವೇಕೆನ್ಸಿ ಇವೆ. PWSಗೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 1, OBCಗೆ 5, SCಗೆ 2, STಗೆ 1. ಸೊ ಟೋಟಲ್ ಪೋಸ್ಟ್ 19 ಆದವು. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಇದೆ. ಸೊ 7th ಪೇ ಕಮಿಷನ್ ಪ್ರಕಾರ ಇವ್ರ ಸ್ಯಾಲ್ರಿ ಏನು 29,200 ಇಂದ 92,300 ವರೆಗೂ. ಅಲವೆನ್ಸ್ ಗಳನ್ನ ಬಿಟ್ಟು, ಇದು ಅಲವೆನ್ಸ್ ಎಲ್ಲ ಹಿಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್. ಅನ್ರಿಸರ್ವ್ ಕ್ಯಾಟಗರಿಗೆ 12 ಪೋಸ್ಟ್, EWSಗೆ 2, OBCಗೆ 7, SCಗೆ 4, STಗೆ 2, ಒಟ್ಟು 27 ಪೋಸ್ಟ್. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 2, PWBDಗೆ 1 ಇದೆ. ಸೊ 19,900 ಇಂದ 63,200 ಅಲವೆನ್ಸ್ ಗಳನ್ನ ಬಿಟ್ಟು ಸ್ಯಾಲ್ರಿ ಅದು. ನೆಕ್ಸ್ಟ್ ಸಿವಿಲ್ ಮೋಟಾರ್ ಡ್ರೈವರು. ಅನ್ರಿಸರ್ವ್ 3, OBCಗೆ 1 ಇದೆ. ಟೋಟಲ್ ಪೋಸ್ಟ್ 4 ಅದು ಇವಕ್ಕೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಇಲ್ಲ, ಇದು PWBDಗೂ ಇಲ್ಲ. ಸೊ 19,900 ಇಂದ 63,200 ವರೆಗೂ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಟೆಲಿ ಆಪರೇಟರ್ ಗ್ರೇಡ್ 2. ಈ ಕೆಲವೊಂದು ಪೋಸ್ಟ್ಗಳಿಗೆ ಫಿಸಿಕಲ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ಇದೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಟೆಲಿ ಆಪರೇಟರ್ ಗ್ರೇಡ್ 2. ಅನ್ರಿಸರ್ವ್ ಕ್ಯಾಟಗರಿಗೆ 7 ಪೋಸ್ಟು, EWSಗೆ 1, OBCಗೆ 3, SCಗೆ 2, STಗೆ 1, ಟೋಟಲ್ 14 ಪೋಸ್ಟ್ ಅದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಇದೆ. ಸೊ 19,900 ಇಂದ 63,200 ಅಲವೆನ್ಸ್ ಗಳನ್ನ ಬಿಟ್ಟು. ನೆಕ್ಸ್ಟ್ ಫೈರ್ಮನ್. ಅನ್ರಿಸರ್ವ್ ಕ್ಯಾಟಗರಿಗೆ 102 ಪೋಸ್ಟ್ ಇವೆ. EWSಗೆ 24, OBCಗೆ 66, SCಗೆ 37, STಗೆ 18, ಟೋಟಲ್ ಪೋಸ್ಟ್ 247. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 24 ಪೋಸ್ಟ್ ಇವೆ. PWBDಗೆ 9 ಪೋಸ್ಟ್ ಇವೆ. ಸೊ 19,900 ಇಂದ 63,200 ವರೆಗೂ ಸ್ಯಾಲ್ರಿ ಇರುತ್ತೆ. ಕಾರ್ಪೆಂಟರ್ ಜಾಯ್ನರ್. ಅನ್ರಿಸರ್ವ್ 5, OBCಗೆ 1, SCಗೆ 1, ಸೊ ಟೋಟಲ್ 7 ಅದು. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಇಲ್ಲ, PWBDಗೂ ಇಲ್ಲ. 19,900 ಇಂದ 63,200 ವರೆಗೂ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಪೇಂಟರ್ ಡೆಕೋರೇಟರ್. ಅನ್ರಿಸರ್ವ್ 4, EWSಗೆ ಇಲ್ಲ, OBCಗೆ 1. ನೆಕ್ಸ್ಟ್ ಇವು ಟೋಟಲ್ ಪೋಸ್ಟ್ 5 ಅದು. 19,900 ಇಂದ 63,200 ವರೆಗೂ ಇರುತ್ತೆ. ನೆಕ್ಸ್ಟ್ MTS ಇದೆ, ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಅನ್ರಿಸರ್ವ್ 7, EWSಗೆ 1, OBCಗೆ 2, SCಗೆ 1, ಸೊ ಟೋಟಲ್ 11 ಪೋಸ್ಟ್ ಅದು. ಎಕ್ಸ್ ಸರ್ವಿಸ್ ಮ್ಯಾನ್ಗೂ 1 ರಿಸರ್ವ್ ಇದೆ. ಸೊ 18,000 ಇಂದ 56,900 ವರೆಗೂ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಟ್ರೇಡ್ಸ್ ಮ್ಯಾನ್ ಮೇಟ್. ಅನ್ರಿಸರ್ವ್ 159 ಇದೆ. EWSಗೆ 38 ಪೋಸ್ಟ್ ಇವೆ, OBCಗೆ 105 ಪೋಸ್ಟ್ ಇವೆ, SCಗೆ 58 ಪೋಸ್ಟ್ ಇವೆ, STಗೆ 29 ಪೋಸ್ಟ್ ಇವೆ. ಸೊ ಟೋಟಲ್ 389 ಪೋಸ್ಟ್ ಅದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 38 ಪೋಸ್ಟ್ ಇವೆ, PWBDಗೆ 15 ಪೋಸ್ಟ್ ಇವೆ. ಸೊ 18,000 ಇಂದ 56,900 ವರೆಗೂ ಸ್ಯಾಲ್ರಿ ಇರುತ್ತೆ, ಅಲವೆನ್ಸ್ ಅನ್ನ ಬಿಟ್ಟು. ಓಕೆ, ಸೊ ಇದೇನು ನಮ್ಗೆ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲೊಂದು ನೋಟ್ ನೋಡ್ಕೊಂಡ್ಬಿಡಿ. ದ ವೇಕೆನ್ಸಿ ಶೋನ್ ಇನ್ ದ ಅಡ್ವರ್ಟೈಸ್ಮೆಂಟ್ ಆರ್ ಪ್ರೊವಿಷನಲ್. ತಾತ್ಕಾಲಿಕ ಅಂತೀವು. ಅಂಡ್ ಮೇ ವೆರಿ, ಚೇಂಜಸ್ ಕೂಡ ಆಗ್ಬೋದು. ದ ವೇಕೆನ್ಸೀಸ್ ಮೇ ಬಿ ರೆಡ್ಯೂಸ್ಡ್ ಆರ್ ಇನ್ಕ್ರೀಸ್ಡ್ ಆರ್ ಈವನ್ ವಿತ್ಡ್ರಾನ್ ವಿತೌಟ್ ಅಸೈನಿಂಗ್ ಎನಿ ರೀಸನ್ಸ್ ದೇರ್ ಆಫ್. ಸೊ ನಿಮ್ಗೆ ಅವ್ರು ಏನೇ ರೀಸನ್ ಕೊಡದೆ ವೇಕೆನ್ಸಿಗಳನ್ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು, ಅಥವಾ ವಿತ್ಡ್ರಾನು ಮಾಡ್ಬೋದು. ಸೊ ಆ ರೀತಿ ಆಗೋದು ತುಂಬಾ ರೇರ್, ಆಗಲ್ಲ, ಆ ರೀತಿ ಅಂತೂ ಆಗಲ್ಲ.
The recruitment process can be cancelled or postponed, suspended, terminated without assigning any reason at any stage. So ಈ ರೀತಿ ಆಗೋದು ತುಂಬಾ ರೇರ್ ಕೇಸ್, ಆಗಲ್ಲ, ಡೋಂಟ್ ವರಿ. ಓಕೆ, ರೀಜನ್ ವೈಸ್ ಬ್ರೇಕಪ್ ಆಫ್ ವೇಕೆನ್ಸೀಸ್ ಇನ್ ಅಬೌವ್ ಮೆನ್ಷನ್ಡ್ ಪೋಸ್ಟ್ ಆರ್ ಆಸ್ ಅಂಡರ್. ಸೊ ರೀಸನ್ ವೈಸ್ ನಾವು ನೋಡ್ತಾ ಹೋದ್ರೆ ಪೋಸ್ಟ್ಗಳನ್ನ ಈಸ್ಟರ್ನ್ ರೀಸನ್ ನಲ್ಲಿ ಅಂದ್ರೆ ಯಾವ್ಯಾವ ಸ್ಟೇಟು, ಅಸ್ಸಾಂ ಅಲ್ಲಿ, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಮಣಿಪುರ್ನಲ್ಲಿ ನೋಡ್ತಾ ಹೋದ್ರೆ MA ಮಟೀರಿಯಲ್ ಅಸಿಸ್ಟೆಂಟ್ 19 ಇದೆ, JOA 19, CMD 2, ಟೆಲಿ ಆಪರೇಟರ್ 2, ಫೈರ್ಮ್ಯಾನ್ 71, ಕಾರ್ಪೆಂಟರ್ ಅಂಡ್ ಜಾಯ್ನರ್ 7, ಪೇಂಟರ್ ಅಂಡ್ ಡೆಕೋರೇಟರ್ 5, MTS 9, ಟ್ರೇಡ್ಸ್ಮನ್ ಮೇಟ್ 330 ಪೋಸ್ಟ್ಗಳು ಈಸ್ಟರ್ನ್ ರೀಜನ್ ನಲ್ಲಿ ಇವೆ. ಇನ್ನು ವೆಸ್ಟರ್ನ್ ರೀಜನ್ ನೋಡ್ತಾ ಹೋದ್ರೆ ಯಾವ್ಯಾವ ಬರ್ತಾವ ಪ್ರದೇಶ, ಡೆಲ್ಲಿ, ಪಂಜಾಬ್, ಹಿಮಾಚಲ್ ಪ್ರದೇಶ್, ಹರಿಯಾಣ. ಟೆಲಿ ಆಪರೇಟರ್ ಗ್ರೇಡ್ 2 5, ಫೈರ್ಮ್ಯಾನ್ 46 ಪೋಸ್ಟ್ ಇವೆ. ನಾರ್ತನ್ ರೀಸನ್ ನೋಡ್ತಾ ಹೋದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಬರುತ್ತೆ, ಲಡಾಖ್ ಬರುತ್ತೆ. JOA 3, CMD 2, ಟೆಲಿ ಆಪರೇಟರ್ ಗ್ರೇಡ್ 2 2, ಫೈರ್ಮ್ಯಾನ್ 34, MTS 1, ಟ್ರೇಡ್ಸ್ಮನ್ ಮೇಟ್ 8 ಪೋಸ್ಟ್ ಇವೆ. ಇನ್ನು ಸೌತರ್ನ್ ರೀಸನ್ ಅಂದ್ರೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು. ಇಲ್ಲಿ ಕರ್ನಾಟಕ ಇಲ್ಲ ಅಂದ ಮಾತ್ರಕ್ಕೆ ಕರ್ನಾಟಕದವ್ರು ಅಪ್ಲಿಕೇಶನ್ ಹಾಕಬಾರ್ದು ಅಂತಲ್ಲ, ಇಲ್ಲಿ ಪೋಸ್ಟ್ಗಳು ಖಾಲಿ ಇವೆ. ಸೊ ಕರ್ನಾಟಕದಲ್ಲಿ ಇಲ್ಲ, ಬಟ್ ಕರ್ನಾಟಕದವ್ರು ಅಪ್ಲಿಕೇಶನ್ ಹಾಕ್ಬೋದು, ಆಲ್ ಇಂಡಿಯಾ ಸರ್ವಿಸ್ ಇದು. JOA 1, ಟೆಲಿ ಆಪರೇಟರ್ ಗ್ರೇಡ್ 2 2, ಫೈರ್ಮ್ಯಾನ್ 47, MTS 1, ಟ್ರೇಡ್ಸ್ಮನ್ ಮೇಟ್ 40 ಪೋಸ್ಟ್ ಇವೆ. ಇನ್ನು ಸೌತ್ ವೆಸ್ಟರ್ನ್ ನೋಡ್ತಾ ಹೋದ್ರೆ ರಾಜಸ್ಥಾನ್ ಮತ್ತು ಗುಜರಾತ್. JOA 4, ಟೆಲಿ ಆಪರೇಟರ್ ಗ್ರೇಡ್ 2 2, ಫೈರ್ಮ್ಯಾನ್ 22, ಟ್ರೇಡ್ಸ್ಮನ್ ಮೇಟ್ 11 ಇವೆ. ಇನ್ನು ಸೆಂಟ್ರಲ್ ವೆಸ್ಟ್ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ, ಟೆಲಿ ಆಪರೇಟರ್ ಗ್ರೇಡ್ 2 1, ಫೈರ್ಮ್ಯಾನ್ 17 ಪೋಸ್ಟ್ ಇವೆ. ಇನ್ನು ಸೆಂಟ್ರಲ್ ಈಸ್ಟ್ ನೋಡ್ತಾ ಹೋದ್ರೆ ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಅಂಡ್ ಸಿಕ್ಕಿಂ, ಫೈರ್ಮ್ಯಾನ್ 10 ಪೋಸ್ಟ್ಗಳು ಇವೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲಿ ಯಾವ ಜಾಗಕ್ಕೆ, ಯಾವ ರೀಜನ್ಗೆ ಮತ್ತು ಯಾವ ಪೋಸ್ಟ್ಗೆ ಅಂತ ಪ್ರಯಾರಿಟಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ ಕ್ಯಾಂಡಿಡೇಚರ್, ನ್ಯಾಷನಾಲಿಟಿ ಆರ್ ಸಿಟಿಜನ್ಶಿಪ್ ನೋಡ್ತಾ ಹೋದ್ರೆ ಸೊ ಸಿಟಿಜನ್ಸ್ ಆಫ್ ಇಂಡಿಯಾ ಆಗಿರಬೇಕು. ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಸಿಟಿಜನ್ಸ್ ಆಫ್ ಇಂಡಿಯಾನೇ ಆಗಿರ್ತಾರೆ. ನೆಕ್ಸ್ಟ್ ಓಕೆ, ಏಜ್ ಲಿಮಿಟ್ಸ್ ಮತ್ತು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನೋಡ್ತಾ ಹೋದ್ರೆ ಮಟೀರಿಯಲ್ ಅಸಿಸ್ಟೆಂಟ್ಗೆ ಬಿಟ್ವೀನ್ 18 and 27 ಏಜ್ ಇರಬೇಕು. ಸೊ 5ನೇ ಪ್ಯಾರಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಏನು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಬಟ್ ಈಗ ಯೂಶುವಲ್ ನೋಡ್ತಾ ಹೋದ್ರೆ ನಾವು 18 ಮತ್ತು 27 ಮಧ್ಯೆ ಇರಬೇಕು. ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋದ್ರೆ ಗ್ರಾಜುಯೇಟ್ ಅವರು ಆಗಿರಬೇಕು ಮಟೀರಿಯಲ್ ಅಸಿಸ್ಟೆಂಟ್ಗೆ. ಇನ್ನು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ನೋಡ್ತಾ ಹೋದ್ರೆ 18 ರಿಂದ 25 ವಯಸ್ಸಿನ ಮಧ್ಯೆ ಇರಬೇಕು. ಸೊ 5ನೇ ಪ್ಯಾರಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಕ್ಯಾಸ್ಟ್ ವೈಸ್, ಅದನ್ನು ನೋಡ್ತಾ ಹೋಗೋಣ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು, 12th ಕ್ಲಾಸ್ ಪಾಸ್ ಆಗಿರಬೇಕು ಫ್ರಮ್ ರೆಕಾಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಆಮೇಲೆ ಟೈಪಿಂಗ್ ಸ್ಪೀಡ್ ಬೇಕಿದ್ದಕ್ಕೆ, ಅದಕ್ಕೆ JOAಗೆ ಟೈಪಿಂಗ್ ಸ್ಪೀಡ್ 35 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲಿಷ್ ಆನ್ ಕಂಪ್ಯೂಟರ್ ಅಥವಾ ಟೈಪಿಂಗ್, ಅಥವಾ 30 ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಕಂಪ್ಯೂಟರ್. ಪ್ರತಿ ನಿಮಿಷಕ್ಕೆ 35 ವರ್ಡ್ಸ್ ಇಂಗ್ಲಿಷ್ನಲ್ಲಿ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುವಂತಾದ್ರೂ ಇರಬೇಕು ಸ್ಕಿಲ್, ಅಥವಾ ಪ್ರತಿ ನಿಮಿಷಕ್ಕೆ 30 ವರ್ಡ್ಸ್ ಹಿಂದಿನಲ್ಲಿ ಟೈಪ್ ಮಾಡುವಂತಾದ್ರೂ ಇರಬೇಕು ಕಂಪ್ಯೂಟರ್ನಲ್ಲಿ. ನೆಕ್ಸ್ಟ್ ಸಿವಿಲ್ ಮೋಟಾರ್ ಡ್ರೈವರ್ ನೋಡ್ತಾ ಹೋದ್ರೆ 18 ರಿಂದ 27 ಮಧ್ಯೆ ಇರಬೇಕು ಅವ್ರ ವಯಸ್ಸು. ಸೊ 5ನೇ ಪ್ಯಾರಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದನ್ನು ನೋಡ್ತಾ ಹೋಗೋಣ. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರ್ಬೇಕು, ಇವರು 10th ಮುಗಿದಿರಬೇಕು. ನೆಕ್ಸ್ಟ್ ಸಿವಿಲಿಯನ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ಹೆವಿ ವೆಹಿಕಲ್ಸ್. ಸೊ ಇವರು ಯಾರು ಸಿವಿಲ್ ಮೋಟಾರ್ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ತಿರೋ ಅವ್ರಿಗೆ ಏನಿರ್ಬೇಕು, ಇಲ್ಲಿ ಸಿವಿಲಿಯನ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಹೆವಿ ವೆಹಿಕಲ್ದು ಲೈಸೆನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್. ಅಂಡ್ ಹ್ಯಾವ್ 2 years ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಸಚ್ ವೆಹಿಕಲ್. ಸೊ ಆ ರೀತಿ ವೆಹಿಕಲ್ಸ್ ಗಳನ್ನು ಓಡಿಸೋದ್ರಲ್ಲಿ 2 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ನೆಕ್ಸ್ಟ್ ಟೆಲಿ ಆಪರೇಟರ್ ಗ್ರೇಡ್ 2 ನೋಡ್ತಾ ಹೋದ್ರೆ 18 ರಿಂದ 25 ಮಧ್ಯೆ ಇರಬೇಕು ಅವ್ರ ವಯಸ್ಸು. ಅಂಡ್ 5ನೇ ಪ್ಯಾರಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಸೊ ಎಸೆನ್ಷಿಯಲ್ ಏನು ಕ್ವಾಲಿಫಿಕೇಶನ್ 10+2 ಅಂದ್ರೆ 12th ಅವರು ಪಾಸ್ ಆಗಿರಬೇಕು. ಆಮೇಲೆ ಇಂಗ್ಲಿಷ್ ಕಂಪಲ್ಸರಿ ಸಬ್ಜೆಕ್ಟ್ ಅವರಿಗೆ ಇರಬೇಕು. ನೆಕ್ಸ್ಟ್ ಓಕೆ, ಸೊ ಇಂಗ್ಲಿಷ್ನ ಫ್ಲೂಯೆಂಟ್ ಆಗಿ ಮಾತನಾಡೋಕೆ ಬರ್ತಿರ್ಬೇಕು. ಓಕೆ, ಫೈರ್ಮ್ಯಾನ್ ನೋಡ್ತಾ ಹೋದ್ರೆ ಅವ್ರದ್ದು ಏಜ್ 18 ಇಂದ 25 ಮಧ್ಯೆ ಇರಬೇಕು. ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕು, 10th ಅವ್ರದ್ದು ಮುಗಿದಿರಬೇಕು. ನೆಕ್ಸ್ಟ್ ಕಾರ್ಪೆಂಟರ್ ಅಂಡ್ ಜಾಯ್ನರ್ ನೋಡ್ತಾ ಹೋದ್ರೆ 18 ರಿಂದ 25 ವಯಸ್ಸಿನ ಮಧ್ಯೆ ಇರಬೇಕು. 5ನೇ ಪ್ಯಾರಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಸೊ ಎಸೆನ್ಷಿಯಲ್ ಏನು ಕ್ವಾಲಿಫಿಕೇಶನ್ ಏನು ಅಂದ್ರೆ 10th ಮುಗಿದಿರ್ಬೇಕು ಅವ್ರದ್ದು. ಮತ್ತೇನಿರ್ಬೇಕಂದ್ರೆ ಸರ್ಟಿಫಿಕೇಟ್ ಇನ್ ದ ಟ್ರೇಡ್ ಫ್ರಮ್ ಎ ರೆಕಾಗ್ನೈಸ್ಡ್ ITI ಆರ್ 3 years ಟ್ರೈನಿಂಗ್ ಅಂಡ್ ಆರ್ ಎಕ್ಸ್ಪೀರಿಯನ್ಸ್ ಆಫ್ ಆಕ್ಚುಯಲ್ ವರ್ಕ್ ಇನ್ ದ ಟ್ರೇಡ್ ನಲ್ಲಿ ಅವರು ಇರಬೇಕು.
ಇನ್ನು ಪೇಂಟರ್ ಅಂಡ್ ಡೆಕೋರೇಟರ್ ನೋಡ್ತಾ ಹೋದ್ರೆ 18ರಿಂದ 25 ಮಧ್ಯೆ ಅವ್ರ ವಯಸ್ಸಿರಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡ್ತಾ ಹೋದ್ರೆ ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕು, 10th ಮುಗಿದಿರಬೇಕು. ಆಮೇಲೆ ಸರ್ಟಿಫಿಕೇಟ್ ಇನ್ ದ ಟ್ರೇಡ್ ಫ್ರಮ್ ಅ ರೆಕಗ್ನೈಸ್ಡ್ ITI ಆಫ್ 3 years ಟ್ರೈನಿಂಗ್ ಅಂಡ್ ಆರ್ ಎಕ್ಸ್ಪೀರಿಯನ್ಸ್ ಆಫ್ ಆಕ್ಚುಯಲ್ ವರ್ಕ್ ಇನ್ ದ ಟ್ರೇಡ್. ಸೊ ಅಲ್ಲಿ ಅವರು ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು. MTS ನೋಡ್ತಾ ಹೋದ್ರೆ 18ರಿಂದ 25 ವಯಸ್ಸಿನ ಮಧ್ಯೆ ಅವ್ರದ್ದು ವಯಸ್ಸಿರಬೇಕು, ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕು, 10th ಮುಗಿದಿರಬೇಕು. ಸೊ ರೆಸ್ಪೆಕ್ಟ್ ಟ್ರೇಡ್ಸ್ ವಿತ್ 1 years ಎಕ್ಸ್ಪೀರಿಯನ್ಸ್ ಇನ್ ಟ್ರೇಡ್, 1 years ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು ಅವ್ರಿಗೆ. ನೆಕ್ಸ್ಟ್ ಟ್ರೇಡ್ಸ್ಮನ್ ಮೇಟ್ ನೋಡ್ತಾ ಹೋದ್ರೆ 18ರಿಂದ 25 ವಯಸ್ಸಿನ ಮಧ್ಯೆ ಅವ್ರದ್ದು ಇರಬೇಕು ಏಜು. ಓಕೆ, ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕು, 10th ಮುಗಿದಿರಬೇಕು. ಟ್ರೇಡ್ ಪ್ರೊಮೇಟ್ ರೆಕಾಗ್ನೈಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆರ್ ಇನ್ಸ್ಟಿಟ್ಯೂಟ್ ಆದರೂ ಇರಬೇಕು, ಅವ್ರ ಸರ್ಟಿಫಿಕೇಟ್ ಇರಬೇಕು ಅದರಲ್ಲಿ. ನೆಕ್ಸ್ಟ್ ಓಕೆ, ಇನ್ ಕ್ಯಾಂಡಿಡೇಟ್ ಶುಡ್ ನೋಟ್ ದಟ್ ಓನ್ಲಿ ದ ಡೇಟ್ ಆಫ್ ಬರ್ತ್ ಆಸ್ ರೆಕಾಗ್ನೈಸ್ ಆರ್ ರೆಕಾರ್ಡೆಡ್ ಇನ್ ದ ಮೆಟ್ರಿಕ್ಯುಲೇಷನ್ ಆರ್ ಇಕ್ವಿಲೆಂಟ್. ಓಕೆ, ನಿಮ್ದು 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದೇ ಡೇಟ್ ಆಫ್ ಬರ್ತ್ ನಿಮ್ಮ ಅಪ್ಲಿಕೇಶನ್ ಕೂಡ ಇರಬೇಕು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಆಪ್ಟ್ ಓನ್ಲಿ ಫಾರ್ ಸಚ್ ಪೋಸ್ಟ್ ಫಾರ್ ವಿಚ್ ದೇ ಆರ್ ವಿತ್ ಇನ್ ದ ಪ್ರಿಸ್ಕ್ರೈಬ್ಡ್ ಏಜ್ ಲಿಮಿಟ್. ಸೊ ನಿಮ್ಮ ಏಜ್ ಯಾವುದು ಪೋಸ್ಟ್ಗೆ ಹೊಂದುತ್ತೋ ಆ ಪೋಸ್ಟ್ಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಶುಡ್ ಬಿ ಇನ್ ಪೊಸೆಷನ್ ಆಫ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ CMO. ಸೊ ಯಾರು PWBD ನಲ್ಲಿ ಹಾಕ್ತಾ ಇದ್ದೀರೋ ಅವ್ರಿಗೆ CMO ಅಥವಾ ಸಿವಿಲ್ ಸರ್ಜನ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಸರ್ಟಿಫಿಕೇಟ್ ಆದರೂ ಇರಬೇಕು, ಅಥವಾ ಯೂನಿಕ್ ID ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಶ್ಯೂ ಮಾಡಿರೋ ಒಂದು ಯೂನಿಕ್ ID ಆದರೂ ಇರಬೇಕು. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೊಟ್ಟಿದ್ದಾರೆ. SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, OBCಗೆ 3 ವರ್ಷ ಇದೆ, PWBDಗೆ 10 ವರ್ಷ ಇದೆ. PWBD ನಲ್ಲಿ UR ಇದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC PWBD ಇದ್ರೆ 13 ವರ್ಷ, SC/ST PWBD ಇದ್ರೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗಳು 3 years ಆಫ್ಟರ್ ಡಿಡಕ್ಷನ್ ಆಫ್ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದ ಆಕ್ಚುಯಲ್ ಏಜ್ ಆಸ್ ಆನ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಸೊ ಸರ್ವಿಸ್ ಬಿಟ್ಟು ಇನ್ನೇನು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಲೋಸಿಂಗ್ ಡೇಟ್ ಇರುತ್ತಲ್ಲ, ಆ ಕ್ಲೋಸಿಂಗ್ ಡೇಟ್ ಬರುವಷ್ಟರಲ್ಲಿ ಅವ್ರದ್ದು 3 ವರ್ಷ ದಾಟಿರಬಾರ್ದು ಅವರು ರೆಂಡರ್ಡ್ ಫ್ರಮ್ ದಿ ಸರ್ವಿಸ್. ಓಕೆ, ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಆಗ್ಬೇಕಂದ್ರೆ ಏನೇನು ಇರಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಓಕೆ, ಕೆಲವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಆಫ್ಟರ್ mandatory online registration by the applications through different OTP based authentication and mobile and email ID candidates. So only online application ಮಾತ್ರ ಹಾಕಬೇಕು, ಆಫ್ಲೈನ್ ಅಪ್ಲಿಕೇಶನ್ ನ ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. Candidates to note that all the tests for the posts advertised will be conducted simultaneously. So therefore candidates are advised to apply for only one post which they prefer to appear shortlisted. So ಎಲ್ಲಾ ಪೋಸ್ಟ್ಗಳಿಗೆ ಎಕ್ಸಾಮ್ಗಳನ್ನ ಸೈಮಲ್ಟೇನಿಯಸ್ ಆಗಿ ನಡೆಸೋದ್ರಿಂದ ಯಾವ್ದಾದ್ರು ಒಂದು ಪೋಸ್ಟ್ ಯಾವ್ದು ನಿಮಗೆ ಪ್ಯಾಷನ್ ಇದೆಯೋ ಅದೊಂದು ಪೋಸ್ಟ್ಗೆ ಮಾತ್ರ ಅಪ್ಲಿಕೇಶನ್ ಹಾಕಿ, ಇನ್ನು ಬೇರೆ ಬೇರೆ ಪೋಸ್ಟ್ಗೆ ಹಾಕಬೇಡಿ ಅಂತ ಹೇಳಿದ್ದಾರೆ. ದ ಡೀಟೇಲ್ಸ್ ಫಿಲ್ಡ್ ಇನ್ ದಿ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಕ್ಯಾಂಡಿಡೇಟ್ ಶುಡ್ ಬಿ ಕರೆಕ್ಟ್, ಫೇಲಿಂಗ್ ವಿಚ್ ಕ್ಯಾಂಡಿಡೇಚರ್ ಆಫ್ ದಿ ಅಪ್ಲಿಕೆಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ನಲ್ ಅಂಡ್ ವೈಡ್ ಅಟ್ ಎನಿ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್. ಸೊ ನೀವೇನು ಅಪ್ಲಿಕೇಶನ್ ಅಲ್ಲಿ ಹಾಕ್ತಿರ್ತೀರಲ್ಲ ನಿಮ್ಮ ಡೀಟೇಲ್ಸ್ನ ಕರೆಕ್ಟ್ ಆಗಿರಬೇಕು. ಒಂದ್ ವೇಳೆ ಅದು ರಾಂಗ್ ಅಂತದ ಅವ್ರಿಗೆ ಅನ್ಸಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ಅದನ್ನ ಅವರು ರಿಜೆಕ್ಟ್ ಮಾಡಬಹುದು. application shall be request for changes. ಸೊ ಏನ್ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕ್ತಿರ್ತೀರಲ್ಲ ಅದು ಪರ್ಮನೆಂಟ್, ಆಮೇಲೆ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇನ್ನು ಕೆಲವೊಂದಕ್ಕೆ ಹೇಳಿದೆ ನಾನು, ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತ, ಅದನ್ನ ಸ್ವಲ್ಪ ನೋಡ್ಬಿಡೋಣ. ಮಟೀರಿಯಲ್ ಅಸಿಸ್ಟೆಂಟ್ಗೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಆಗಲಿ ಅಥವಾ ಫಿಸಿಕಲ್ ಟೆಸ್ಟ್ ಆಗಲಿ ಇಲ್ಲ, ಡೈರೆಕ್ಟ್ ಆಗಿ ಅವರು ಸ್ಟೇಜ್ 2 ರಿಟರ್ನ್ ಎಕ್ಸಾಮ್ ನ ಬರೀಬೇಕಾಗುತ್ತೆ. ಇನ್ನು JOA ನೋಡೋದಾದ್ರೆ ಟೈಪಿಂಗ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಅವರಿಗೆ 35 words per minute in English ಆರ್ 30 words per minute in Hindi ಆನ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ನಲ್ಲಿ ಪ್ರತಿ ನಿಮಿಷಕ್ಕೆ 35 ವರ್ಡ್ಸ್ ಇಂಗ್ಲಿಷ್ ಆದ್ರೂ ಅವರು ಟೈಪ್ ಮಾಡಬೇಕು, ಅಥವಾ ಕಂಪ್ಯೂಟರ್ ನಲ್ಲಿ ಪ್ರತಿ ನಿಮಿಷಕ್ಕೆ 30 ವರ್ಡ್ ಹಿಂದಿನಲ್ಲಾದ್ರೂ ಅವರು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಇದು ಮುಗಿದ ಮೇಲೆ. ಇನ್ನು CMD ನೋಡೋದಾದ್ರೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಅವರಿಗೆ, ಅಂಡ್ ವರ್ಬಲ್ ಕ್ವಶನಿಂಗ್ ಅಬೌಟ್ ಇಂಟರ್ನಲ್ ಫಂಕ್ಷನಿಂಗ್ ಆಫ್ ದಿ ಹೆವಿ ಅಂಡ್ ಲೈಟ್ ವೆಹಿಕಲ್ಸ್. ಸೊ ವೆಹಿಕಲ್ಸ್ ಬಗ್ಗೆ ಸ್ವಲ್ಪ ಕೆಲವು ಅವ್ರಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇದಾದ ನಂತರ ಅವರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಟೆಲಿ ಆಪರೇಟರ್ ಗ್ರೇಡ್ 2ಗೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಇಲ್ಲ, ಫಿಸಿಕಲ್ ಟೆಸ್ಟ್ ಇಲ್ಲ, ಡೈರೆಕ್ಟ್ ಆಗಿ ಅವರು ರಿಟರ್ನ್ ಎಕ್ಸಾಮ್ ನ ಬರೀಬೇಕಾಗುತ್ತೆ.
ಇನ್ನು ಫೈರ್ಮ್ಯಾನ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಓಕೆ, ಹೈಟ್ ವಿತೌಟ್ ಶೂಸ್ 165 ಸೆಂಟಿಮೀಟರ್ ಅವರು ಇರಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಆಫ್ 2.5 ಸೆಂಟಿಮೀಟರ್ ಶಾಲ್ ಬಿ ಅಲೌಡ್ ಫಾರ್ ಮೆಂಬರ್ಸ್ ಆಫ್ ಎಸ್. ಓಕೆ, ಎಸ್ ಟಿ ಕೆಟಗರಿ ಅವರಿಗೆ 2.5 ಸೆಂಟಿಮೀಟರ್ ಅಲೌ ಮಾಡ್ತಾರೆ. ಇರುತ್ತೆ ಅಂದ್ರೆ ಇದರಲ್ಲಿ 2.5 ಸೆಂಟಿಮೀಟರ್ ನೀವು ತೆಗಿಬೇಕು, ಅಂದ್ರೆ 162.5 ಇದ್ರು ಸಾಕು. ಇನ್ನು ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡದೇ ಇದ್ದಾಗ 81.5 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪ್ಯಾಂಡ್ ಮಾಡಿದಾಗ 85 ಸೆಂಟಿಮೀಟರ್ ಆಗಬೇಕು. ವೇಟ್ ಮಿನಿಮಮ್ 50 kg ಇರಬೇಕಾಗುತ್ತೆ. ಓಕೆ, ಇನ್ನು 1.6 ಕಿಲೋಮೀಟರ್ ಓಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಅದರ್ ದ್ಯಾನ್ ESM ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳನ್ನ ಬಿಟ್ಟು 1.5 ಕಿಲೋಮೀಟರ್ನ 6 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ 8 ನಿಮಿಷ 26 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ 1.6 ಕಿಲೋಮೀಟರ್ನ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ 40 ಇಯರ್ಸ್ಗಿಂತ ಕಡಿಮೆ ಇರೋರು 7 ನಿಮಿಷ 11 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ. 40 ವರ್ಷ ಮತ್ತು 45 ವರ್ಷದ ಮಧ್ಯೆ ಇರೋರು 7 ನಿಮಿಷ 48 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ. 45ಕ್ಕಿಂತ ಅಬೋವ್ ವಯಸ್ಸಿರೋರು 9 ನಿಮಿಷ 22 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಕ್ಯಾರಿಂಗ್ ಎ ಪರ್ಸನ್ ಆಫ್ 63.5 kg ಟು ಎ ಡಿಸ್ಟೆನ್ಸ್ ಆಫ್ 183 meters ವಿತಿನ್ 96 ಸೆಕೆಂಡ್ಸ್. ಸೊ ಇಲ್ಲಿ 63.5 kg ವೇಟ್ನ ಲಿಫ್ಟ್ ಮಾಡಿಕೊಂಡು 96 ಸೆಕೆಂಡ್ನಲ್ಲಿ 183 ಮೀಟರ್ನ ಓಡಬೇಕಾಗುತ್ತೆ. ಆಮೇಲೆ ಕ್ಲಿಯರಿಂಗ್ 2.7 meters ವೈಲ್ಡ್ ಡಿಚ್. ಓಕೆ, 2.7 meters ಲಾಂಗ್ ಜಂಪ್ ಇರುತ್ತೆ. ನೆಕ್ಸ್ಟ್ ಕ್ಲೈಂಬಿಂಗ್ 3 meters ವರ್ಟಿಕಲ್ ರೋಪ್ ಯೂಸಿಂಗ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್. ಸೊ 3 ಮೀಟರ್ ಇರೋ ವರ್ಟಿಕಲ್ ರೋಪ್ನ ಹಗ್ಗವನ್ನು ಕ್ಲೈಂಬ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್ ನೋಡೋದಾದರೆ ಮೇಕಿಂಗ್ ಫರ್ನಿಚರ್ ವುಡನ್ ಐಟಮ್ಗಳಿಂದ ವಿತ್ ಪ್ರಾಪರ್ ಫಿನಿಶಿಂಗ್ ಆ್ಯಂಡ್ ವರ್ಬಲ್ ಕ್ವೆಶನಿಂಗ್ ಅಬೌಟ್ ಟೈಪ್ಸ್ ಆಫ್ ವುಡ್ ಫರ್ನಿಚರ್ ಆ್ಯಂಡ್ ಆಲ್ ಅದರ್ ಪರ್ಟೆನ್ಸ್ ಟು ಇಟ್. ಸೊ ಕಾರ್ಪೆಂಟರ್ ಮತ್ತು ಜಾಯ್ನರ್ಗೆ ನೋಡೋದಾದರೆ ಓಕೆ, ಫರ್ನಿಚರ್ನ ಮಾಡಬೇಕಾಗುತ್ತೆ ಅವರು ವಿತ್ ಪ್ರಾಪರ್ ಫಿನಿಶಿಂಗ್. ಆಮೇಲೆ ಕಟ್ಟಿಗೆಗಳ ಬಗ್ಗೆ ಮತ್ತು ಫರ್ನಿಚರ್ ಬಗ್ಗೆ ಕೆಲವು ಕ್ವಶನ್ಸ್ಗಳನ್ನು ಕೂಡ ಅವರಿಗೆ ಕೇಳ್ತಾರೆ. ಅದಾದ ನಂತರ ಅವರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಪೇಂಟರ್ ಆ್ಯಂಡ್ ಡೆಕೋರೇಟರ್ಗೆ ಪೇಂಟಿಂಗ್ ಆಫ್ ವುಡನ್ ಆ್ಯಂಡ್ ಐರನ್ ಐಟಮ್ಸ್ ವರ್ಬಲ್ ಕ್ವಶನಿಂಗ್ ಅಬೌಟ್ ಮಿಕ್ಸಿಂಗ್ ಆಫ್ ಕಲರ್ಸ್. ಸೊ ಐರನ್ ಐಟಮ್ಸ್ ಮತ್ತು ವುಡನ್ ಐಟಮ್ಸ್ಗಳ ಬಗ್ಗೆ ಪೇಂಟ್ ಮಾಡಬೇಕಾಗುತ್ತೆ ಮತ್ತು ಕಲರ್ ಮಿಕ್ಸಿಂಗ್ನಲ್ಲಿ ಅವರಿಗೆ ಕೆಲವು ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ. ಅದಾದ ನಂತರ ಅವರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ MTSಗೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಇರಲ್ಲ, ಡೈರೆಕ್ಟಾಗಿ ಅವರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ನು ಟ್ರೇಡ್ಸ್ಮನ್ ಮೇಟಿಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಏನಿರುತ್ತೆ, 1.5 ಕಿಲೋಮೀಟರ್ ಓಡಬೇಕಾಗುತ್ತೆ ಇನ್ 6 minutes, ಕ್ಯಾರಿಂಗ್ ಎ ವೇಟ್ ಆಫ್ 50 kg ಟು ಡಿಸ್ಟೆನ್ಸ್ ಆಫ್ 200 meter ಇನ್ 100 seconds. ಸೊ 50 kg ವೇಟ್ನ ಲಿಫ್ಟ್ ಮಾಡಿಕೊಂಡು 200 ಮೀಟರ್ನ 100 ಸೆಕೆಂಡ್ನಲ್ಲಿ ಅವರು ಓಡಬೇಕಾಗುತ್ತೆ. ಫಾರ್ ESM ಎಕ್ಸ್ ಸರ್ವಿಸ್ಮನ್ಗೆ 40 ವರ್ಷಕ್ಕಿಂತ ಕಡಿಮೆ ಇದ್ದವರು 7 ನಿಮಿಷ 11 ಸೆಕೆಂಡ್ನಲ್ಲಿ ಅಥವಾ 431 ಸೆಕೆಂಡ್ಗಳಲ್ಲಿ 1.5 ಕಿಲೋಮೀಟರ್ ಓಡಬೇಕಾಗುತ್ತೆ. ಕ್ಯಾರಿಂಗ್ ಎ ವೇಟ್ ಆಫ್ 50 kg ಟು ಡಿಸ್ಟೆನ್ಸ್ ಆಫ್ 200 meter ಇನ್ 2 minutes. 2 ನಿಮಿಷದಲ್ಲಿ 50 kg ವೇಟ್ನ ಕ್ಯಾರಿ ಮಾಡಿಕೊಂಡು 200 ಮೀಟರ್ನ ಓಡಬೇಕಾಗುತ್ತೆ. 40 ಮತ್ತು 45 ಇಯರ್ಸ್ ಮಧ್ಯೆ ಇರೋರು 1.5 ಕಿಲೋಮೀಟರ್ನ 7 ನಿಮಿಷ 48 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ ಅಥವಾ 468 ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ. ಕ್ಯಾರಿಂಗ್ ಎ ವೇಟ್ ಆಫ್ 50 kg ಟು ಎ ಡಿಸ್ಟೆನ್ಸ್ ಆಫ್ 200 meter ಇನ್ 2 minutes 10 seconds. ಓಕೆ, 50 kg ವೇಟ್ನ ಲಿಫ್ಟ್ ಮಾಡಿಕೊಂಡು 200 ಮೀಟರ್ನ 2 ನಿಮಿಷ 10 ಸೆಕೆಂಡ್ನಲ್ಲಿ ಅವರು ಓಡಬೇಕಾಗುತ್ತೆ. 45 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರೋರು 9 ನಿಮಿಷ 22 ಸೆಕೆಂಡ್ಗಳಲ್ಲಿ 1.5 ಕಿಲೋಮೀಟರ್ನ ಓಡಬೇಕಾಗುತ್ತೆ. ಕ್ಯಾರಿಂಗ್ ಎ ವೇಟ್ ಆಫ್ 50 kg ಟು ಡಿಸ್ಟೆನ್ಸ್ ಆಫ್ 200 meter ಇನ್ 2 minutes 40 seconds. ಸೊ 50 kg ವೇಟ್ನ ಕ್ಯಾರಿ ಮಾಡಿಕೊಂಡು 200 ಮೀಟರ್ನ 2 ನಿಮಿಷ 40 ಸೆಕೆಂಡ್ನಲ್ಲಿ ಓಡಬೇಕಾಗುತ್ತೆ. ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಸೊ 8 ನಿಮಿಷ 26 ಸೆಕೆಂಡ್ನಲ್ಲಿ 1.5 ಕಿಲೋಮೀಟರ್ ಓಡಬೇಕಾಗುತ್ತೆ. ಕ್ಯಾರಿಂಗ್ ಎ ವೇಟ್ ಆಫ್ 50 kg ಟು ಡಿಸ್ಟೆನ್ಸ್ ಆಫ್ 200 meter ಇನ್ 3 minutes 45 seconds. ಸೊ 50 kg ವೇಟ್ನ ಕ್ಯಾರಿ ಮಾಡಿಕೊಂಡು 200 ಮೀಟರ್ನ 3 ನಿಮಿಷ 45 ಸೆಕೆಂಡ್ನಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಓಡಬೇಕಾಗುತ್ತೆ. ಇನ್ನು ಸಿಲೆಬಸ್ ನೋಡೋದಾದ್ರೆ ಸಿಲೆಬಸ್ ಫಾರ್ ಪೋಸ್ಟ್ಸ್ ಇನ್ ಪೇ ಲೆವೆಲ್ 1 and 2 ಮ್ಯಾಟ್ರಿಕ್ ಲೆವೆಲ್ ಎಕ್ಸಾಮ್ಗಳಿಗೆ ಸಬ್ಜೆಕ್ಟ್ ಯಾವುವು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್. ಸೊ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 50 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 1 mark, 50 marks ಇರುತ್ತೆ ಟೋಟಲ್. ನೆಕ್ಸ್ಟ್ ನ್ಯೂಮರಿಕ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ 25 ಮಾರ್ಕ್ಸ್ಗೆ, ಜನರಲ್ ಇಂಗ್ಲೀಷ್ 25 ಕ್ವಶನ್ಸ್ 25 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ 50 ಮಾರ್ಕ್ಸ್. ಸೊ ಒಟ್ಟು ಟೈಮು 2 hours ಇರುತ್ತೆ ಫಾರ್ 150 marks, 20 minutes ಎಕ್ಸ್ಟ್ರಾ ಫಾರ್ ಈಚ್ ಅವರ್ ಫಾರ್ ಯೂಸ್ವಲ್ಗೆ ಹ್ಯಾಂಡಿಕ್ಯಾಪ್ಟೆಡ್
ಕ್ಯಾಂಡಿಡೇಟ್ಸ್. ಸೊ ಯೂಶಲಿ ಯಾರು ಹ್ಯಾಂಡಿಕ್ಯಾಪ್ಟ್ ಇರ್ತಾವೋ ಅವ್ರಿಗೆ ಪ್ರತಿ ಅವರ್ಗೂ 20 ನಿಮಿಷ ಎಕ್ಸ್ಟ್ರಾ ಟೈಮ್ ಇರುತ್ತೆ. ನೆಕ್ಸ್ಟ್ ಇನ್ನು 12th ಮೇಲೆ ಇರೋ ಪೋಸ್ಟ್ಗಳಿಗೆ ಏನೇನಿದೆ ಅಂತ ನೋಡೋದಾದ್ರೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ, ನ್ಯೂಮರಿಕ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ 25 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಇರುತ್ತೆ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ. ಸೊ ಇವ್ರಿಗೂ ಟೈಮ್ ಕೂಡ 2 ಅವರ್, ಮತ್ತು ಯಾರು ವಿಜುವಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೋ ಪ್ರತಿ ಅವರ್ಗೆ 20 ನಿಮಿಷ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಡಲಾಗುತ್ತೆ. ಸೊ ಟೋಟಲ್ 150 ಮಾರ್ಕ್ಸ್ ಫಾರ್ 150 ಕ್ವಶನ್. ನೆಕ್ಸ್ಟ್ ಗ್ರಾಜುಯೇಟ್ ಲೆವೆಲ್ಗೆ ನೋಡೋದಾದ್ರೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ಗೆ 50 ಕ್ವಶನ್ 50 ಮಾರ್ಕ್ಸ್ಗೆ, ನ್ಯೂಮರಿಕ್ ಆಪ್ಟಿಟ್ಯೂಡ್ 25 ಕ್ವಶನ್ 25 ಮಾರ್ಕ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ. ಒಟ್ಟು 150 ಕ್ವಶನ್, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ ಆ್ಯಂಡ್ 150 ಮಾರ್ಕ್ಸ್ಗೆ ಟೋಟಲ್. ಸೊ 2 ಅವರ್ ಟೈಮ್ ಇರುತ್ತೆ. ಯಾರು ವಿಜುವಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೋ ಅವ್ರಿಗೆ ಪ್ರತಿ ಗಂಟೆಗೆ 20 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಓಕೆ, ಇಲ್ಲಿ ಇನ್ ಡೀಟೇಲ್ ಸಿಲೆಬಸ್ ಕೊಟ್ಟಿದ್ದಾರೆ. ನಮ್ಮ ಸಬ್ಜೆಕ್ಟ್ಸ್ಗಳನ್ನ ನಾವು ನೋಡ್ಬಿಡೋಣ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನೋಡೋದಾದ್ರೆ, ಇಟ್ ವುಡ್ ಇನ್ಕ್ಲೂಡ್ ಕ್ವಶನ್ಸ್ ಆಫ್ ಬೋತ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಟೈಪ್. ವರ್ಬಲ್ ಮತ್ತು ನಾನ್ ವರ್ಬಲ್ ಟೈಪ್ ರೀಸನಿಂಗ್ ಕ್ವಶನ್ಸ್ ಇರ್ತವೆ. ದ ಟೆಸ್ಟ್ ವಿಲ್ ಇನ್ಕ್ಲೂಡ್ ಕ್ವಶನ್ಸ್ ಆನ್ ಅನಾಲಜೀಸ್ ಆ್ಯಂಡ್ ಡಿಫರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸ್, ಜಡ್ಜ್ಮೆಂಟ್, decision making, visual memory, discriminating observation, relationship concepts, verbal and figure classification, arithmetical number series, non-verbal series, etc. The test will also include the questions designed to test the candidates' abilities to deal with abstract ideas and symbols and their relationship, arithmetical computation, and other analytical functions, etc. Okay. ಇನ್ನು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ನೋಡೋದಾದ್ರೆ, the paper will include questions on problems relating to number system, computation, whole numbers, decimals and fractions, and relationship between numbers, fundamental arithmetical operations, percentages, ratio and proportion, averages, interest, profit and loss, discount, use of tables and graphs, mensuration, time and distance, ratio and time and work, etc. Okay, ಇದಿಷ್ಟು ಲಾಜಿಕಲ್ ರೀಸನಿಂಗ್ ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಸಿಲೆಬಸ್. ಸೊ ಇದುವರೆಗೂ ಇದೇನು PDF ಇದೆ ಪೂರ್ತಿ PDF ಸಿಲೆಬಸ್ ಮತ್ತು ಇದು ನೋಟಿಫಿಕೇಶನ್ ಇದ್ದು ನಾನು ನಮ್ಮದು ಬಾಗುರು ಕ್ಲಾಸ್ ಕೇಳುವಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ವಾಟ್ಸಪ್ ಗ್ರೂಪ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ವಿಡಿಯೋ ಅಪ್ಲೋಡ್ ಆದ ಅರ್ಧ ಗಂಟೆಯ ನಂತರ ಈ PDF ನಾನು ಅಲ್ಲಿ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಮಾಹಿತಿ ಮತ್ತು ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.